ಎಲ್ಲ ಯುವಕರು ಭಾಳಷ್ಟು ಜನ ಬಡ ಕುಟುಂಬದವರು ಇದಕ್ಕೆ ಇನ್ನೂ ಹೆಚ್ಚು ಪರಿಹಾರ ಮಾಡಬೇಕು ಅಂತಕ್ಕಂಥ ಒತ್ತಡ ಎಲ್ಲರಿಗೂ ಇತ್ತು. ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸಿ ನಿನ್ನೆ ರಾತ್ರಿ 25 ಲಕ್ಷ ಮಾಡಿದ್ದಾರೆ. ಈಗಾಗಲೇ ನಮ್ಮ ಕುರುಟಳ್ಳಿ ಶ್ರವಣ್ ಕುಮಾರ್ ಅವರಿಗೆ ಕುಟುಂಬಕ್ಕೆ ಈಗಾಗಲೇ ನನ್ನ ಹತ್ರ ಆದೇಶ ಪತ್ರ ಇದೆ. ಜಿಲ್ಲಾಧಿಕಾರಿಗಳು ಅದನ್ನು ನಾಳೆ ತಲುಪಿಸ್ತಾರೆ. ಪ್ರಜ್ವಲ್ ಅವ್ರದ್ದು ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದರಿಂದ ಬೆಂಗಳೂರಿನಲ್ಲಿ ಅವರ ವಸತಿ ಅವರ ಒಂದು ವಿಳಾಸವನ್ನು ಕೊಟ್ಟಿದ್ದರಿಂದ ಅದು ನಾನೀಗ ನಮ್ಮ ಕಮಿಷನರ್ ಹಿಂದೆ ನಮ್ಮಲ್ಲಿ ಕಮಿಷನರ್ ಆಗಿದ್ದರು, ಈಗ ಬೆಂಗಳೂರು ಜಿಲ್ಲಾಧಿಕಾರಿ ಇದ್ದಾರೆ, ನಗರ ಜಿಲ್ಲಾಧಿಕಾರಿ ಅವರ ಹತ್ರ ಇದೆ. ನಾಳೆ ಅದನ್ನು ಚೆಕ್ಕೆಲ್ಲ ರೆಡಿ ಮಾಡಿ ನೇರ ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ನಾಳೆ ಅಥವಾ ಇಲ್ಲ ನಾಡಿದ್ದು ಅದನ್ನು ತಲುಪಿಸುವಂಥ ಕೆಲಸ ಮಾಡ್ತಾರೆ. ಅದೆಲ್ಲ ಒಂದು ಕಡೆ ಬಿಡಿ, ಅದೆಲ್ಲ ನಾವು ಅದ್ರ ಬಗ್ಗೆ ನಾನು ಹೆಚ್ಚು ಅದರ ಜೀವಕ್ಕೆ ನಾವು ಇವತ್ತು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಹುಡುಗ ಕುಟುಂಬಕ್ಕೆ ಆಧಾರವಾಗಿದ್ದ. ತಂದೆ ತಾಯಿ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡಿದ್ವಿ. ಅದರಿಂದ ಅದಕ್ಕೆ ನಾವು ಪರಿಹಾರ ಕೊಟ್ಟು ನಾವು ಅದಕ್ಕೆ ಬೆಲೆ ಕಟ್ತಕ್ಕಂಥದ್ದನ್ನು ನಾನು ಹೆಚ್ಚು ಅದನ್ನು ಹೇಳಲಿಕ್ಕೆ ಹೋಗ್ತೀನಿ. ಸೂಕ್ತ ಅಲ್ಲ. ಆ ರೀತಿ ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥದ್ದು ಮಾಡಿದಾಗ ಎಲ್ಲ ಘಟನೆಗಳ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಾಗುತ್ತೆ. ಎಲ್ಲ ಘಟನೆಗಳ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರ ಕಡೆ ಬೆರಳು ಜಾಸ್ತಿ ತೋರಿಸುತ್ತೆ. ಅದರಿಂದ ನಾನು ಹೇಳುವಂಥದ್ದು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ. ಎಲ್ಲರೂ, ನಾನು ಇರೋದು ಎಲ್ಲರೂ. ಇಲ್ಲಿ ರಾಜಕೀಯ ನಮ್ಮ ಅನುಕೂಲ ಅನಾನುಕೂಲಗಳ ಬಗ್ಗೆ ಅನುಕೂಲಕ್ಕೆ ಮಾತಾಡುವಂಥದ್ದು ಸೂಕ್ತ ಅಲ್ಲ. ಏನಾಗಿದೆ ಘಟನೆ ಅದರ ಬಗ್ಗೆ ನಾವು ಮುಂದೆ ಏನು ಮುಂಜಾಗ್ರತೆ ತಗೋಬೇಕು ಅಂತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಎಲ್ಲಿ ಲೋಪಗಳಾಗಿದ್ದಾವೆ, ಇಂತಹ ಸಂದರ್ಭಗಳು ಬಂದಾಗ ಯಾವ ರೀತಿ ಅದನ್ನು ನಿಭಾಯಿಸ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಥರ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಭಿಮಾನಿಗಳ ಲಕ್ಷಾಂತರ ಸಂಖ್ಯೆಯಲ್ಲಿ ಒಮ್ಮೆಲೇ ಬಂದಂಥದ್ದಕ್ಕೆ ಯಾವ ರೀತಿ ನಿಭಾಯಿಸಬೇಕು, ಇವೆಲ್ಲವನ್ನು ನಾವು ಸಮಗ್ರವಾಗಿ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಸರ್, ಈಗ ಸರ್ಕಾರ ವೈಫಲ್ಯ ಮುಚ್ಕೊಳ್ಳೋಕೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡೋದು ಅನ್ನೋದು ಒಂದು ದೊಡ್ಡ ನೋಡಿ. ಇವತ್ತು ಸರ್ಕಾರದ ವೈಫಲ್ಯ ಅನ್ನೋದಕ್ಕಿಂತ ಇವತ್ತು ವೈಫಲ್ಯ ಅಂದರೆ ಯಾರು ಈಗ ಫೀಲ್ಡಲ್ಲಿ ಯಾರು ಕೆಲಸ ಮಾಡೋದು, ಈಗ ಫೀಲ್ಡಲ್ಲಿ ಯಾರು ಕೆಲಸ ಮಾಡೋದು, ಜವಾಬ್ದಾರಿ ಈಗ ಸರ್ಕಾರ ಸೂಚನೆ ಕೊಡ್ಬೋದು, ಇದು ಮಾಡಿ, ಈ ಥರ ಇನ್ನೊಂದು ಮಾಡಿ. ಅಂತಿಮವಾಗಿ ಕೆಳ ಹಂತದಲ್ಲಿ ಅದರ ಸರ್ಕಾರದ ಆದೇಶಗಳು ಅಥವಾ ಸೂಚನೆಗಳನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಈಗ, ಅಥವಾ ಆ ಅಧಿಕಾರಿಗಳು ಘಟನೆಗಳು ಅಥವಾ ಘಟನೆಗಳನ್ನು ನಿಭಾಯಿಸಲಿಕ್ಕೆ ಎಲ್ಲಿ ವಿಫಲ ಆದರು, ಇವೆಲ್ಲ ಭಾಳಷ್ಟು ಇರ್ತದೆ ಸರ್. ಯಾಕಂದರೆ ಅವರು ಸಲಹೆ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಕೇಳಬಾರ್ದು, ಆದರೆ ವಿಧಿ ಇಲ್ಲ, ನೀವು ಪ್ರಶ್ನೆ ಕೇಳ್ತಾ ಇದ್ರೆ ಕೇಳ್ತೀವಿ. ಕುಂಭಮೇಳ ಆಯಿತು, ಎಷ್ಟು 2 ತಿಂಗಳು ಸತತವಾಗಿ ನಡೀತು. ಕೋಟ್ಯಾಂತರ ಜನ ಬರುವಂಥದ್ದು ಇತ್ತು. ಅದು ಪೂರ್ವ ನಿಗದಿತ ಪೂರ್ವ ತಯಾರಿ ಆಗಿರ್ತಕ್ಕಂಥದ್ದು. ಅಲ್ಲಿ ಯಾಕೆ ಕಾಳು ತುಳಿತಾಯಿತು, ಯಾಕಾಯಿತು? ಅಷ್ಟು ನೀವು ತಯಾರಿ ಮಾಡಿದ್ರಲ್ಲ, ಅಂದರೆ ನಿಮಗೆ ಅದು ಗೊತ್ತಿಲ್ಲ ಅಂತ ಹೇಳ್ಬೇಕಾ, ಗೊತ್ತಿದ್ದು ನೀವು ಅದಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳ್ಬೇಕಾ? ನೀವು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ರಲ್ವಾ, ಹಂಗಾಗಿ ಯಾಕಾಯಿತು? ಇದು ಅದಕ್ಕೆ ಹೇಳೋದು. ಆಕ್ಸಿಡೆಂಟ್ ಅಂತ ಹೇಳ್ತಾರಲ್ಲ, ರಸ್ತೆ ಮೇಲೆ ನಾವು ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಅಂತ ಯಾಕೆ ಕರೀತಾರೆ? ಯಾರಾದರೂ ನಾವು ಹೋಗಿ ಅವ್ರಿಗೆ ಇನ್ನೊಂದು ವಾಹನಕ್ಕೆ ಗುದ್ದಬೇಕು ಅಂತ ಹೋಗ್ತೀವ? ಆಕ್ಸಿಡೆಂಟ್ ಅಂತ ಯಾಕೆ ಹೇಳ್ತೀವಿ? ಇದೇ ರಸ್ತೆಯಲ್ಲಿ, ಇದೇ ಊರು ಮುಂದೆ ಎಷ್ಟು ಅಪಘಾತಗಳಾಗಿ ಎಷ್ಟು ಜನ ಸತ್ತಿದ್ದಾರೆ. ಇವೆಲ್ಲ ಅನಿರೀಕ್ಷಿತ. ನೀವು ಯಾರು ಊಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಗಳಿಗೆಯಲ್ಲಿ ಅಕಸ್ಮಾತ್ ನಾವು ಇಲ್ಲಿ ನಿಂತಿದ್ದೀವಿ, ಈ ಭೂಮಿನ ಹಿಂಗೆ ಕೆಳಗೆ ಬಿದ್ದೋಗ್ಬಿಟ್ರೆ ಇವೆಲ್ಲ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅದರಿಂದ ಅವರು ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಪಹಲ್ಗಾಮ್ ವಿಚಾರದಲ್ಲೂ ಅಷ್ಟೇ. ಇವತ್ತು ಏನು ಕಾಶ್ಮೀರಿನ ಪರಿಸ್ಥಿತಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಎಷ್ಟು ಜನ ಪ್ರವಾಸಿಗರು ಅಲ್ಲಿ ಬರ್ತಾರೆ, ನಿರಂತರ ನಮ್ಮ ಪಾಕಿಸ್ತಾನ ಸಂಬಂಧ ಯಾವ ರೀತಿ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಈಗ ಅದ್ರ ಬಗ್ಗೆ ನಾವು ಎಷ್ಟು ಗೌರವಯುತವಾಗಿ ನಡ್ಕೊಂಡ್ವಿ. ನಾವು ದೇಶದ ಸುಭದ್ರತೆ, ದೇಶದ ರಕ್ಷಣೆ ಮುಖ್ಯ ಅಂತ ನಾವು ಮಾತಾಡ್ತೀವಿ. ನಾವು ಯಾರು ಅಲ್ಲಿ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು, ಏನೋ ಗೂಢಚಾರ್ಯ ವೈಫಲ್ಯ ಆಯಿತು, ಯಾಕಲ್ಲಿ ಯಾರು ಸೇನೆಯವರು ಯಾರು ಇರಲಿಲ್ಲ, ಪೊಲೀಸವ್ರು ಯಾಕೆ ಇರಲಿಲ್ಲ, ಇವೆಲ್ಲ ನಾವು ಪ್ರಶ್ನೆ ಮಾಡ್ಕೊಂಡಿದ್ವಿ. ಕಣ್ಣು ಮುಂದೆ ಹೆಣ್ಣುಮಕ್ಕಳ ಕಣ್ಣು ಮುಂದೆ
ಅವರ ಇವತ್ತು ಸಿಂಧೂರ ಅಂತ ಹೇಳ್ತಾರಲ್ಲ, ಅದು ಕಸದಂಥದ್ದು. ಇದಕ್ಕೆ ಯಾರನ್ನ ಹೊಣೆಗಾರನ ಮಾಡ್ತೀರಾ ನೀವು ಇವತ್ತು? ಅದರಿಂದ ನಾವು ಇಂಥವನ್ನೆಲ್ಲ ನಾವು ಘಟನೆಗಳು ಯಾರೇ ಆಡಿರ್ತೀವಿ, ಇವತ್ತು ನಾವಿರ್ಬೋದು, ನಾಳೆ ಇನ್ನೊಬ್ರು ಇರ್ಬೋದು, ನಮ್ಮ ಕೈ ಮೀರಿ ನಾವು ಊಹೆಗೆ ಸಿಲುಕದ ರೀತಿಯಲ್ಲಿ ಘಟನೆಗಳು ಕೆಲವು ನಡೀತವೆ. ಘಟನೆ ಆದಮೇಲೆ ಏನು ಲೋಪ ಆಗಿದೆ ಅಂತಕ್ಕಂಥದ್ದು ಮತ್ತೊಂದು ಪತ್ತೆ ಮಾಡ್ಬೋದು. ಆದರೆ ಕಳ್ಕೊಂಡಿರ್ತಕ್ಕಂಥದ್ದನ್ನು ವಾಪಸ್ ತಂದುಕೊಡ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಸರ್, ಈಗ ಪರಿಹಾರ ವಿಚಾರ ನಿಮ್ಮ ಕ್ಷೇತ್ರದಲ್ಲಿದ್ದು ಅವ್ರಿಗೆ ಏನು ಪರಿಹಾರ? ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಏನು ಮೊನ್ನೆ ಅವ್ರ ಘಟನೆ ನಡೆದಂಥ ದಿನ 10 ಲಕ್ಷ ಘೋಷಣೆ ಮಾಡಿದರು. ಎಲ್ಲರ ಅಭಿಪ್ರಾಯ ಇತ್ತು, ಇಲ್ಲ ಇದು ಭಾಳ ನಾವ್ಯಾರು ತರಾತುರಿ ಅಂತ ಹೇಳ್ತಾ ಇದ್ದಾರೆ. ಇದು ಸರ್ಕಾರ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. BJPಯವರು ಬೆಳಗ್ಗೆ ಏನು ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರದವರು ಮೆರವಣಿಗೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಕ್ರೀಡಾ ಪ್ರೇಮಿಗಳ ಕ್ರೀಡೆ ಬಗ್ಗೆ ಇವರಿಗೆ ಇದಿಲ್ಲ, ಇವರಿಗೆ ಇದು ನೀವೇ ನೋಡಿದ್ರಿ. ಈಗ ಈ IPL ನಡೆಯುವಂಥ ಸಂದರ್ಭದಲ್ಲಿ ಪಹಲ್ಗಾಮ್ನ ಒಂದು ಘಟನೆ ಆಯಿತು. ಅದಾದ ನಂತರ ಅದರ ಪರಿಣಾಮ IPL ಪಂದ್ಯಾವಳಿಗಳನ್ನು ಒಂದು ವಾರ ಮುಂದೂಡಲ್ಪಟ್ಟಿತ್ತು. ಇದರೆಲ್ಲರ ಪರಿಣಾಮ ಬಹುಶಃ ಇದು ನಾವು ಸಮಯ ಮತ್ತೊಂದು ಒಂದು RCB ಟೀಮ್ನ ಒಂದು ಅವರ ಇಚ್ಛೆ, ಬಹುಶಃ ಅವರು ಯಾರು ಈ ರೀತಿಯಾಗಿ ಘಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರು ಅಂಥದಕ್ಕೆ ಯಾರು ಕೈ ಹಾಕೋಕ್ಕೆ ಹೋಗೋದು. ನಿರೀಕ್ಷೆ ಮೀರಿ ಇವತ್ತು ಗ್ರಾಮಗಳಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ, ಗ್ರಾಮಗಳಲ್ಲಿ ಪಟಾಕಿ ಹೊಡೆದು ಆನಂದಿಸಿದ್ದಾರೆ. ಈ ಮಟ್ಟಕ್ಕೆ ಬಹುಶಃ ನಾನು ಹೇಳ್ತಾ ಇದ್ದೀನಲ್ಲ, ಯಾವತ್ತೂ ನಾವು ಈ ರೀತಿಯಾದಂಥ ಒಂದು ಅದೇನೋ ಅಂಧ ಅಭಿಮಾನ ನಾನಂತೂ ಯಾವತ್ತೂ ನೋಡಿಲ್ಲ. ಅದರಿಂದ ಇದು ತರಾತುರಿ ಅನ್ನೋದಕ್ಕಿಂತ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಭಿಮಾನಿಗಳ ಉತ್ಸಾಹ ಮತ್ತು ಸ್ಟೇಡಿಯಂ ಒಳಗೆ ಹೋಗಲೇಬೇಕು ಅಂತಕ್ಕಂಥ ಕಾತರ, ಯಾರು ನಮ್ಮ ಮುಂದೆ ಇದ್ದಾರೆ, ಯಾರು ಕೆಳಗೆ ಬಿದ್ದಿದ್ದಾರೆ, ಏನು ಪರಿಸ್ಥಿತಿ ಅಂತಕ್ಕಂಥ ಯಾವುದೂ ಕೂಡ ಇವತ್ತು ಏನಾಗುತ್ತೆ. ಇವತ್ತು ನಾನು ನಿಂತಿದ್ದೀನಿ, ನನ್ನ ಹಿಂದೆ 10 ಜನ ಬಂದು ನನ್ನನ್ನು ಏಕಾಕಿ ತಳ್ಳಿಬಿಟ್ರೆ ನಾನೇನು ಮಾಡ್ಬೋದು? ಬಟ್ ಆದರೆ ಟೈಮ್ ತಗೋಬೋದಾಗಿತ್ತಲ್ಲ ಅಂತ. ಅಲ್ಲ, ಈಗ ನಿಮ್ಮ ನೋಡಿದ್ದೀರ, ನೀವು ಟೈಮ್ ತಗೋಬೋದಾಗಿತ್ತು. ಮತ್ತೊಂದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಈ ರೀತಿ ಈಗ ಹೇಳ್ತಾ ಇದ್ದಾರೆ ಟೈಮ್ ತಗೋಬೋದಿತ್ತು ಅಂತ. ಈಗ ಟೈಮ್ ಕೊಟ್ಟಿದ್ರೆ ಹೇಳ್ತಿದ್ರು ಇವರೆಲ್ಲ ಇದನ್ನು ಬೇಕಂತ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ, ಇದಕ್ಕೆಲ್ಲ ಅಡ್ಡ ಮಾಡ್ತಾ ಇದ್ದಾರೆ, ಬೇಕಂತ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ಅದ್ರ ಬಗ್ಗೆ ಹೆಚ್ಚು ಟೈಮ್ ತಗೋಬೋದಿತ್ತು. ಮತ್ತೊಂದು, ಈಗ ಭಾಳಷ್ಟು ಜನ ದೊಡ್ಡ ದೊಡ್ಡ ನಾಯಕರು ಹೆಲಿಕಾಪ್ಟರ್ ಅಪಘಾತ ಮತ್ತೊಂದರಲ್ಲಿ ಆಗಿದೆ. ಏನು ಹೇಳ್ತಾ ಇದ್ವಿ ನಾವು ಅವತ್ತು? ಹೆಲಿಕಾಪ್ಟರ್ ರಿಪೇರಿ ಇತ್ತು, ಹೋಗದಿದ್ರೆ ಚೆನ್ನಾಗಿತ್ತು, ಬದುಕ್ತಾ ಇದ್ರು ಅಂತ. ಹೆಲಿಕಾಪ್ಟರ್ ರಿಪೇರಿ ಆಯಿತು, ಹೋದ್ರು, ಅನಾಹುತ ಆಯಿತು. ಈ ರೀತಿಯಾಗಿ ಪ್ರಶ್ನೆಗಳನ್ನು ನಾವು ಹಾಕ್ಕೊಳ್ಳುವಂಥದ್ರಲ್ಲಿ ಅರ್ಥ ಇಲ್ಲ. ನಾನು ಹೇಳುವಂಥದ್ದು ಇವತ್ತು ಅಮಾಯಕ ಮುಗ್ಧ ಯುವಕರ ಯುವತಿಯರ ಪ್ರಾಣ ಕಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಅವರಿಗೆ ಜೊತೆಯಲ್ಲಿ ಇರ್ತಕ್ಕಂಥದ್ದು, ಅವರಿಗೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಆಗೋಗ್ಬಿಟ್ಟಿದೆ. ಈಗ ಇದೆಲ್ಲ ಮಾತಾಡೋದ್ರಿಂದ ಕಳ್ಕೊಂಡಿರ್ತಕ್ಕಂಥ ಜೀವಗಳು ವಾಪಸ್ ಬರುತ್ತೆ ಅಂದರೆ ದಯವಿಟ್ಟು ಚರ್ಚೆ ಮಾಡಿ, ತೊಂದರೆ ಇಲ್ಲ. ಆದರೆ ಈ ರೀತಿ ನೀವು ಎಲ್ಲದರಲ್ಲೂ ಇದನ್ನು ಆ ರೀತಿ ಈ ರೀತಿ ಅಂಥೇಳಿ ಮಾತಾಡೋದಕ್ಕಿಂತ ಏನು ಮುಂದೆ ಯಾವ ರೀತಿ ಇರಬೇಕು ಒಂದು ಪ್ರೋಟೋಕಾಲ್ಸ್ ಅಂತಕ್ಕಂಥದ್ದು, ಅದ್ರ ಬಗ್ಗೆ ಚಿಂತನೆ ಮಾಡಿ ಮುಂದೆ ಈ ರೀತಿ ಮರುಕಳಿಸ್ದಿರ ಮಾಡಬೇಕು.